ಎಲ್ಲರಿಗೂ ನಮಸ್ಕಾರ. ನನ್ನ ಸೆಕೆಂಡ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮುಂಜೆ ಸ್ವಲ್ಪ ಫಿಲಾಕ ಬಿಸ್ಕೆಟ್ ತೊಗೊಂಡಿದ್ದೆ. ಕ್ರ್ಯಾಕ್ ಶ್ಯಾಕ್ ಅಂದ್ಮ್ಯಾಕ ನಾನು ಸ್ವಲ್ಪ ಕೂರಿದ್ದು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೊರ ಹೋಗಿದ್ದೆ. ಅದೇ ಟೈಮಿಗೆ ಫುಲ್ ಜಾಲಿ ಜಾಲಿ ಆಗಿತ್ತು. ಜಾಲಿ ಜಾಲಿ ಏನು ಸೀನಿತ್ತು ಅಂತ ಅನ್ಸ್ತಿತ್ತು. ಆ ಥರ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಬಟ್ ನನಗಿದ್ರ ಒಂಥರ ಸಂತೋಷ. ಸೊ ಇದು ನನ್ನ ಚಿಕ್ಕ ಫ್ರೆಂಡು ಜೊತೆ ಆಟ ಆಡ್ತಿದ್ದೆ. ಹಾಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ಕಳೀತಿತ್ತು ಅಂತ ಅನಿಸ್ತಿತ್ತು ಆಡೋದು ಅಂತ. ಬಟ್ ಪ್ರಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತಂದರೆ ಪುಣ್ಯ ಮಾಡಿರ್ಬೇಕಾಗ್ತದಪ್ಪ ಅನಿಸ್ತು. ಏನು ಯಾಕಲೇ ನೀನು ಬರ್ತೀ? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ಬೇಕಂದಿತ್ತು? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮ್ಮ ಮುಂದೆ ಬಂದು ಹೇಳ್ತೀನಿ. ತಿನ್ನೋದಿಲ್ಲ ನಾವು ತುಂಬ ತೊಗೊಂಡು ನೋಡ. ಸೊ ನಮ್ಮ ಅಣ್ಣ ಆಚೆ ಹೋಗಿದ್ರು. ಅದಕ್ಕೆ ಮಮ್ಮಿ ಎಲ್ಲಾದ್ರು ಫೋನ್ ಹಚ್ಚು ಅಂತ ನನಗೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ಕಳೀತು ಅಂತ ಅನ್ಸುತ್ತೆ. ಕರೆಕ್ಟ್ ಅನ್ಬೇಕು ನೋಡು ಲೈನ್ಗಳು ಏನನ್ಬೇಕಂತ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಮುಗೀತಾ? ಕೇಳ್ತೇನೆ ಏನು ಅನ್ಬೇಕಂದಿತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸೊ ನಾನು ನನ್ನ ಫೇಸ್ ನೋಡ್ತಿದ್ದೆ ಹೆಂಗಾಗಿದೆ ಹೆಂಗಿಲ್ಲ ಅಂತಂದು. ಅಂತ ಬಿಸಿಲು ಕೂಡ ನೋಡ್ತಿದ್ದೆ. ಸಿರಿ ಅನ್ಕೊತ ಆಮೇಲೆ ಸ್ವಲ್ಪ ನನ್ನ ಮೈಂಡ್ನಾಗ ಒಂದು ವಿಚಾರ ಬಂತು. ಒಂದು ಮ್ಯೂಸಿಕ್ ಅದು ನಮ್ಮ ಕೇಳ್ತೀನಿ ಕೇಳ್ರಿ. ಸೊ ನನಗೆ ವಿಡಿಯೋ ಮಾಡೋ ಹತ್ತಾಗ ಇವ್ರು ನೋಡ್ರಿ ಎಲ್ಲಿ ಕುಂತಾರ ನಾವು ಅಂತಂತ ಅನ್ಸ್ಲತ್ತಿತ್ತು ಮನ್ಸಿನ. ಸುಮ್ಮನೆ ತಂದಿಲ್ಲ ಹೊರಗಂತ ನಾನು. ಇದು ನೋಡ್ರಿ ನಮ್ಮ ಪುಟಾಣಿ ಫ್ರೆಂಡು. ಹಾಯ್ ಸಾಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟಿದಾಗಿದ್ದ ಸಾಯ ತಕ್ಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಇಲ್ಲ ನೀನೇ ಆಡ್, ನೀನು ನೋಡ್ತೀವಿ ವಿಡಿಯೋ ಮಾಡ್ತೀವಿ.
रोम रोम भाइयों सिस्टम पार देंगे ಮಾರ್ನಿಂಗ್ ಫ್ರೆಶ್ ಆಗಿ ಪೂರ ಮಾಡ ನೋಡ್ತಿದ್ದೆ, ಒಂಥರ ಪೀಸ್ ನೆಮ್ಮದಿ ಸಿಕ್ಕಂಗೆ ಆಲತ್ತಿತ್ತು. ಆ ಥರ ಅನಿಸ್ತಿತ್ತು ನನ್ನ ಮನಸ್ಸಲ್ಲಿ. ಆಮೇಲೆ ನಮ್ಮವ್ವ ಹೇಳ್ತಿದ್ರು, ಅಲ್ಲಿ ಮೊಲ ಹೋಗ್ಯದ ಅಂತಂದು. ಆ ಮೊಲಕ್ಕೆ ನೋಡ್ಕೊತ ಕುಂತಿದ್ರು ನಮ್ಮವ್ವ. ಸೊ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿದ್ದಿಲ್ಲ. ಹುಡುಕಿ ಸಾಕಾಗಿ ಕ್ಯಾಮ್ರಾನೇ ಆಫ್ ಮಾಡಿಬಿಟ್ಟೆ. ಬಟ್ ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ಸಿಗ್ಬೇಕಂತಂತ ಸಿಕ್ಕಿಲ್ಲ. ನೆಕ್ಸ್ಟ್ ವೀಡಿಯೋದಾಗ ಸಿಕ್ಬೇಕಂದ್ರೆ ಹೇಳ್ಬಿಡ್ತಿದ್ದೀವಿ. ಸೊ ನಮ್ಮಮ್ಮ ನೋಡ್ತಿದ್ರು, ಅಲ್ಲೇ ಕುಂತಿದ್ದು ನಮ್ಮ ಮೊಲ ಚಿಕ್ಕದಾಗಿತ್ತು ಅಂತ. ಟ್ವಿನ್ಸ್ ಇದ್ದು ಅಂತ, ಟ್ವಿನ್ಸ್. ಸೊ ನೋಡ್ಕೋತಿದ್ರು ಮಮ್ಮಿ. ಬಟ್ ಹೊರಗೆ ಬರೋಕೆ ಕಾಣಿಸೇ ಇಲ್ಲ. ಅದು ಆಗಿದ ತಕ್ಷಣ ನಾನು ಮ್ಯಾಲೆ ಹೋಗಿ ನೋಡಿದ್ದೆ, ಫುಲ್ ವೆದರ್ ಚೇಂಜ್ ಆಗತ್ತಿತ್ತು. ಮಳೆ ಬರ್ತದಂತಂದು ಆಗಿ ಕಾಣಿಸ್ಲತ್ತಿತ್ತು. ನಾನು ನೋಡೋಣ ಅಂತಂತ ಡಿಫ್ರೆಂಟ್. ನಾ ಬ್ಲಾಗರ್ ಆಗಿ ಇದು ಮಾಡ್ಕೊಂಡು ಹೋಗ್ಬೇಕಪ್ಪ. ಅರೇ ಏನು ಶಕೆ. ಸೊ ಆದ ತಕ್ಷಣ ನಾವು ನಮ್ಮ ಕುರಿಗಳಿಗೆ ಹೊಟ್ಟೆಲ್ಲ ಹಾಕಿ ಪ್ರಿಪೇರ್ ಮಾಡಿ ಹೊಟ್ಟೆ ತುಂಬಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡಿವಿ. ನೋಡ್ರಿ, ನನಗಿದ್ರ ಒಂಥರ ಸಂತೋಷ. ನಾನು ಜಾಲಿ ಟೈಪ್ ಮಾಡೋದು. ಅದು ಆಗಿದ ತಕ್ಷಣ ನನಗೆ ಬುಕ್ಸ್ ಓದ್ಬೇಕಂತ ಥಾಟ್ ಬಂದಿತ್ತು. ಅದಕ್ಕೆ ಓದ್ಕೋತಾ ಕುಂತಿದ್ದೆ. ಸೊ ಈ ಬುಕ್ಕಿನ ಹೆಸರು ಗುಡ್ ಲೈಫ್ ಆ್ಯಂಡ್ ಗುಡ್ ವೈಬ್ಸ್ ಅಂತ. ಸಖತ್ತಾಗಿದೆ. ಎಷ್ಟು ಓದಿದ್ರು ಕಮ್ಮಿನೇ ಅನಿಸ್ತು, ಆ ಥರ ಅನಿಸ್ತೀನಿ. ಸೊ ಇದರಲ್ಲಿ ಏನು ಪಾರ್ಟ್ ಇಷ್ಟ ಆಯ್ತು ಅನ್ಕೊಟ್ಟ. ಫಸ್ಟ್ ಪಾರ್ಟ್ನಾಗ ಅವ್ರ ಅಮ್ಮನ ಬಗ್ಗೆ ಇಂಟ್ರಡ್ಯೂಸ್ ಮಾಡಿ ಅವ್ರ ಬಗ್ಗೆ ಹೇಳಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಂಥ ಬುಕ್ ಓದ್ಬೇಕಂದ್ರೆ ಏನು ಹೇಳ್ಬೇಕು, ಮಾತು ಒಂದ್ಸತಿ ಬುಕ್ ಓದಿ ನೋಡ್ರಿ. ನೋಡ್ರಿ, ಇದು ಬುಕ್ನ ತಾಯಿಗೆ ಡೆಡಿಕೇಟ್ ಮಾಡ್ತಿದ್ದಾರೆ. ಮಾಡ್ಕೋತ ಹೇಳ್ತಿದ್ದಾರೆ ಅವ್ರ ಅಮ್ಮ ಎಷ್ಟು ಕಷ್ಟಪಟ್ಟಿದ್ರು, ಎಷ್ಟಿಲ್ಲ ಅಂತ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೀವು ಇದು ಬುಕ್ ಓದ್ಬೇಕಂದ್ರೆ ಇದು ಹೆಸರು ಗುಡ್ ವೈಬ್ಸ್ ಆ್ಯಂಡ್ ಗುಡ್ ಲೈಫ್ ಅಂತಂತದ. ಇದು ನಾನು ಮೀಶೋಯಿಂದ ತರಿಸಿದೆ. ಸೊ ನೀವು ಮೀಶೋಯಿಂದ ತರಿಸ್ಬೇಕಂದ್ರೆ ಸಿಗ್ತದೆ ನೋಡ್ರಿ, ಅಲ್ಲಿ ತಗೋರಿ, ಆರ್ಡರ್ ಮಾಡಿ. ಸೊ ಇಲ್ಲಿ ನಮ್ಮಮ್ಮ ಪ್ರಿಪೇರ್ ಫುಡ್ ಮಾಡಿದ್ರು. ಒಂದೊಂದು ಸರಿ ತೋರಿಸ್ಬೇಕಂತ. ಸಾಂಬಾರು ಅಂತ ಸಖತ್ತಾಗಿತ್ತು. ಏನು ಹೇಳ್ಬೇಕಂದ್ರೆ ಟೇಸ್ಟ್ನಾಗಂತೂ ಬನ್ನಿ ನೀವು ಊಟ ಮಾಡೋಕ್ಕೆ. ಸೊ ಇಲ್ಲಿ ನಾನು ನನ್ನ ವಿಡಿಯೋ ಶೂಟ್ ಮಾಡತ್ತಿದ್ದೆ. ಚೀಸ್ ಪ್ಲೀಸ್ ಅನ್ಕೋತ ವಿಡಿಯೋ ಶೂಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ನಿನ್ನ ಲೈಫ್ನಾಗ ಇಲ್ಲಿಲ್ಲ ಅಂದ್ರೆ ಹೆಂಗೆ ಆಗ್ತಿತ್ತಂತೆ? ಬ್ರೆಡಿನಂಗೆ ಜೀಟಾಗಿ ಕುಡ್ತಿದ್ದೆ. ಸ್ವಲ್ಪ ಡಿಪ್ರೆಷನ್ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್. ಮುಂದೆ ಏನು ಮಾಡಿಸ್ಬೇಕಂತಿದ್ದು ನನಗೆ? ಮುನ್ಸಿಪಾಲ್ಟಿ ಜಾಡ ಹುಡುಗ್ಲಕ್ಕು, ಕಸ ಹುಡುಗ್ಲಕ್ಕು. ಸೊ ಸಾರಿ, ಮಿಸ್ಟೇಕ್ ಎಲ್ಲ ಕೊಡ್ತಿದ್ದು ನಗು ಹೊಂಟಿತ್ತು. ಸಾರಿ. ನಾನು ಬ್ಲಾಗ್ ಮುಗಿಸ್ತಿದ್ದೀನಿ. ಸೊ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಕೂಡ ಮಾಡಿರಿ. ಮಮ್ಮಿ ಈ ಮಾತಿಗೆ ಏನಂತೀನಿ? ಹೋಗಿತ್ತು